ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಗಣಾಚಾರವನ್ನ ಕುರಿತು ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ. ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಅತ್ಯಂತ ಹೊಸ ಪದ್ಧತಿ, ಅಥವಾ ಇಡೀ ಧಾರ್ಮಿಕ ಇತಿಹಾಸದಲ್ಲಿ ಸಾಮೂಹಿಕವಾಗಿ ಶುದ್ಧೀಕರಣ ಮಾಡಬೇಕು ಅನ್ನುವಂತಹ ಸಂಕಲ್ಪ ಏನಿದೆ ಅದೇ ಬಹಳ ದೊಡ್ಡದು. ಬಸವಣ್ಣನವರು ಅದಕ್ಕೆ ಸಂಕಲ್ಪ ಮಾಡ್ತಾರೆ. ಸಮಾಜ ಅಂದ್ರೆ ಅದು ಜಂಗಮ ಅನ್ನುವಂಥದ್ದು ಅವರ ಭಾವ. ಪರಮಾತ್ಮನ ವ್ಯಕ್ತರೂಪ, ಪರಮಾತ್ಮ ನಿರಾಕಾರ ಆದ್ರೆ ಪರಮಾತ್ಮನ ಸಾಕಾರ ರೂಪವೇ ಸಮಾಜ, ಜಂಗಮ. ನಾನು ಚೆನ್ನಾಗಿದ್ದು ಸುತ್ತಮುತ್ತ ಎಲ್ಲ ಚೆನ್ನಾಗಿಲ್ದೆ ಹೋದ್ರೆ ನಾನಾದ್ರೂ ಅವರ ದುಃಖವನ್ನ, ಅವರ ಅಸ್ವಚ್ಛತೆಯನ್ನ, ಅವರ ಬಡತನವನ್ನ ನೋಡಿ ನಾನು ಹಿಗ್ಗಿ ಚೆನ್ನಾಗಿದ್ದೀನಿ ಅಂದ್ರೆ ಅದು ಮಾನವೀಯತೆ ಅಲ್ಲ, ಮನುಷ್ಯತ್ವ ಅಲ್ಲ. ನಾನು ಚೆನ್ನಾಗಿದ್ದೀನಿ ಅಂದಮೇಲೆ ನನ್ನ ಸುತ್ತಮುತ್ತ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ಶರಣರ ನಿಲುವು. ಹಾಗಾಗಿ ಅವರು ಶುದ್ಧೀಕರಣ ಕಾರ್ಯಕ್ಕೆ ಕೈ ಹಾಕಿದ್ರು. ಬೇರೆ ಧರ್ಮಗಳು ಕೂಡ ಶುದ್ಧೀಕರಣ ಅಂದ್ರೆ ಸಂಘಟನೆ ಮತ್ತು ಧರ್ಮ ಬೋಧೆಗೆ ಒತ್ತು ಕೊಡ್ತವೆ. ಆದರೆ ಅವರು ಸಾಮೂಹಿಕ ಶುದ್ಧೀಕರಣದ ಕಡೆ ಗಮನ ಕೊಟ್ರ, ಅಂದ್ರೆ ಯಾವುದೇ ಭೇದವಿಲ್ಲದಂತೆ ಇವತ್ತು ಏನು ಇಡೀ ಜಗತ್ತಿನಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಕ್ರಿಶ್ಚಿಯಾನಿಟಿ, ಅಲ್ಲಿಯೂ ಕೂಡ ಯೇಸು ಕ್ರಿಸ್ತನ ಜೀವನದಲ್ಲೇ ಬರುತ್ತೆ ಇಸ್ರೇಲಿಗಳು ಮತ್ತು ಬೇರೆಯವರು ಅನ್ನುವಂತಹ ಭೇದವನ್ನ ಮಾಡದ ಮಾತು. ಒಬ್ಬ ಹೆಣ್ಮಗಳು ಕೇಳಿದಾಗ ನನಗೆ ಸ್ವಲ್ಪನಾರು ಅನುಗ್ರಹ ಕೊಡು ಅಂದಾಗ ಕೊಡ್ಲಿಲ್ಲ ಅನ್ನುವಂತಹ ಒಂದು ಭಾವನೆ ಅಲ್ಲಿ ಬೈಬಲ್ ಅಲ್ಲಿ ಉಲ್ಲೇಖ ಆಗಿದೆ. ಆದರೆ ಇಲ್ಲಿ ಏನು ಬಸವಣ್ಣನವರ ತತ್ವದಲ್ಲಿ ಇಡೀ ಮಾನವ ಜನಾಂಗ, ಮುಂದಿನ ಕವಿಗಳು ಭವಿಭಕ್ತ ಅನ್ನುವ ಭೇದವನ್ನು ಮಾಡ್ತಾರೆ, ಅನುಭವ ಮಂಟಪದಲ್ಲಿ ಅದಿತ್ತು ಅಂತ ಹೇಳಿ. ಆದ್ರೆ ನಿಜವಾಗಿ ಒಳಹೊಕ್ಕು ನೋಡಿದ್ರೆ ಇತ್ತು, ಇಷ್ಟಲಿಂಗ ಧಾರಣೆಗೆ ಪ್ರಥಮ ಆದ್ಯತೆ ಇತ್ತು. ಆದ್ರೆ ಅದಿಲ್ಲದೆ ಹೋದ್ರೆ ಸೇರಿಸ್ಕೊಳ್ಳೋದೇ ಇಲ್ಲ ಅನ್ನುವ ಭಾವ ಇರಲಿಲ್ಲ. ಯಾಕೆ ಸಿದ್ದರಾಮೇಶ್ವರನ್ನೇ ಸೇರಿಸ್ಕೊಂಡಿದ್ರು. ಹಾಗಾಗಿ ಇಡೀ ಸಮಾಜವನ್ನ ದೈವಿ ವ್ಯಕ್ತರೂಪ, ದೇವರ ವ್ಯಕ್ತರೂಪ ಅಂತ ತಿಳ್ಕೊಂಡು ಅಲ್ಲಿ ಅದರ ಶುದ್ಧೀಕರಣಕ್ಕಾಗಿ ಪ್ರಯತ್ನ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ದುಶ್ಚಟಗಳನ್ನು ಬಿಡಿಸುವಂತಹದ್ದು, ಆಲಸ್ಯವನ್ನು ಬಿಡಿಸುವಂತಹದ್ದು, ದುರ್ಗುಣಗಳನ್ನು ಬಿಡಿಸುವಂತಹದ್ದು. ಅದಕ್ಕೆ ತೆಕ್ಕೆಯ ಕಾಯಕ, ಮುಳ್ಳ ಹೊಗೆಯ ಕಾಯಕ, ಶಸ್ತ್ರದ ಕಾಯಕ ಮುಂತಾದಂತಹ ಕಾಯಕಗಳನ್ನ ಶರಣರು ಬಸವಣ್ಣನವರು ಕಲ್ಪಿಸಿದ್ರು. ತೆಕ್ಕೆಯ ಕಾಯಕ ಅಂದ್ರೆ ಏನಪ್ಪಾ ಅಂದ್ರೆ, ಆವಾಗೆಲ್ಲ ಕಂಬ, ಈಗ ಪಿಲ್ಲರ್ಗಳು ಹಾಕ್ತಾರಲ್ಲ, ಈಗ ಪಿಲ್ಲರ್ಗಳನ್ನ ಗೋಡೆ ಒಳಗೆ ಕಳಿಸ್ಬಿಡ್ತಾರೆ. ಆಗ ಕಂಬಗಳಿರ್ತಿದ್ವು ಮನೆಗೆ. ಈಗಲೂ ಹಳೆ ಮನೆಗಳು ನೋಡಿದ್ರೆ ಕಂಬಗಳಿರ್ತಕ್ಕಂಥದ್ದನ್ನು ನೋಡ್ತಿರ ನೀವು. ಆ ಒಬ್ಬ ಜಂಗಮ, ಒಬ್ಬ ಭಕ್ತನಿಗೆ ಹೇಳೋದು, ನೋಡಪ್ಪ ಇಂತಹ ಚಟ ಮಾಡ್ತಾ ಇದ್ದೀಯ, ನೀನು ಕುಡಿದು ಚಟ ಮಾಡ್ತಾ ಇದ್ದೀಯ, ಒಳ್ಳೇದಲ್ಲ, ಬಿಟ್ಬಿಡು. ಅವನ ಉಪದೇಶವನ್ನ ಕೇಳಿ ಅವನು ಪರಿವರ್ತನೆ ಆಗಿ ಬಿಟ್ಟ ಬಹಳ ಒಳ್ಳೇದು. ಬಿಡ್ಲಿಲ್ಲ ಅಂದ ಪಕ್ಷದಲ್ಲಿ ಇವನು ಅವ್ರ ಮನೆಗೆ ಹೋಗ್ತಿದ್ದ. ಆ ಕಂಬಕ್ಕೆ ತೆಕ್ಕೆ ಹಾಕೊಂಡು ನಿಲ್ಲೋದು, ಹಂಗೆ ನಿಂತೇ ಇರೋದು.
ತಾಸುಗಟ್ಟಲೆ ಹೋಗ್ಬೋದು, ಕೆಲವು ಸಾರಿ ದಿನ ಪೂರ ಆಗ್ಬೋದು, ದಿನವೂ ಮುಗಿದು ಹೋಗ್ಬೋದು. ಇದು ಅವನನ್ನು ಪರಿವರ್ತನೆ ಮಾಡಲಿಕ್ಕೆ ಅನುಸರಿಸ್ತಾ ಇದ್ದಂತಹ ನಿಯಮ ಅಂದ್ರೆ ಕಾಯಕ, ತೆಕ್ಕೆಯ ಕಾಯಕ. ಆಮೇಲೆ ಎರಡನೇದು, ಹಂಗೂ ಅವನ ಬದಲಾವಣೆ ಆಗಲಿಲ್ಲ ಅಂದ್ರೆ ಮುಳ್ಳಾವಗೆಯ ಕಾಯಕ. ಮುಳ್ಳಾವಗೆಯ ಕಾಯಕ ಅಂದ್ರೆ ಏನು? ಆವಗೆಗಳಿಗೆ ಮುಳ್ಳು ಬಡಿಸಿರ್ತಿದ್ರು, ಮೊಳೆ ಬಡಿಸಿರ್ತಿದ್ರು, ಅದ್ರ ಮೇಲೆ ನಿಂತ್ಕೊಳ್ತಕ್ಕಂಥ ಅವನಾಗೆ ಬಂದು ಹೇಳ್ಬೇಕಾದ್ರೆ ರಕ್ತ ಸುರಿತಿತ್ತು. ಇವಾಗೆಲ್ಲ ರೂಢಿಸ್ಕೊಂಡು ಅದನ್ನ ತಂತ್ರಗಾರಿಕೆಯಾಗಿ ಬಳಸ್ಕೊಂಡು ಮುಂದಿನ ಜನಾಂಗ ಅದು ಹಂಗೆ ಆಗದ್ ಧರ್ಮ ಅನ್ನುವಂಥದ್ದು. ಇಲ್ಲಿ ನೋವನ್ನು ಅನುಭವಿಸ್ತಾ ನಿಂತ್ಕೊಳ್ತಿದ್ದ. ಅವನ್ ಬಂದು ತಪ್ಪಾಗಿ ಒಪ್ಕೊಂಡು ಅವನು ಬದಲಾವಣೆ ಆಗ್ತಿದ್ದ. ಶಸ್ತ್ರದ ಕಾಯಕ, ಈ ಬಲಿ ಕೊಡ್ತಕ್ಕಂಥದ್ದು ಅಥವಾ ಯಾರನ್ನಾದ್ರೂ ಶೋಷಣೆ ಮಾಡೋದು, ಇದ್ರ ವಿರುದ್ಧ ಈ ಕತ್ತಿಗೆ ಶಸ್ತ್ರ ಹಾಕೊಂಡು ನೀವು ಬಲಿ ಕೊಟ್ಟೆ ಅಂದ್ರೆ ನಾನು ಕೂಡ ಬಲಿದಾನ ಮಾಡ್ಕೊಂತೀನಿ, ಈ ತರ ಹೋರಾಟ ಮಾಡ್ತಕ್ಕಂತಹ ಅನೇಕ ಜನ ಗಣಾಚಾರಿಗಳು ಇರ್ತಾ ಇದ್ರು. ಇವಾಗ ಗಣಾಚಾರಿ ಅನ್ನುವಂಥದ್ದು ಅಡ್ಡ ಹೆಸರಾಗಿದೆ, ಅಡ್ಡ ಹೆಸರು ಮಾಡ್ಕೊಂಡಿದ್ದಾರೆ. ಅದನ್ನ ಅವರು ಗಣಾಚಾರಿಗಳು ಅಥವಾ ಬೇರೆ ಅಡ್ರೆಸ್ನವ್ರು ಹಂಗೆ ಅಡ್ರೆಸ್ ಇರೋದೇ ಒಂದು, ಅವರ ಹೆಸರು ಮಂತಾನೆ ಇರೋದೇ ಒಂದು, ಅವ್ರ ಕಾಯಕ ಒಂದು ಆಗಿದೆಯಲ್ಲ, ಹಾಗೆ ಗಣಾಚಾರಿಗಳದ್ದು ಕೂಡ ಆಗಿದೆ. ಅದು ಕೇವಲ ಅಡ್ಡ ಹೆಸರಾಗಿ ಉಳ್ಕೊಂಡಿದೆ. ಆದ್ರೆ ಅವರೆಲ್ಲ ಗಣಾಚಾರಿಗಳು ಅಂದ್ರೆ ಸಮಾಜದ ಶುದ್ಧೀಕರಣಕ್ಕಾಗಿ, ವ್ಯಕ್ತಿಗಳ ಶುದ್ಧೀಕರಣಕ್ಕಾಗಿ ಹೋರಾಟ ಮಾಡೋದು. ಸತ್ಯಾಗ್ರಹಿ ಅನ್ನೋ ಅರ್ಥ, ಸತ್ಯಾಗ್ರಹಿ. ಹಾಗೆ ಹೋರಾಟ ಮಾಡಿ ಶುದ್ಧೀಕರಣ ಮಾಡಿದ್ರು. 36 ವರ್ಷಗಳಲ್ಲಿ ಕಲ್ಯಾಣವನ್ನ ಕೈಲಾಸ ಮಾಡುವ ನಿಟ್ಟಿನಲ್ಲಿ ಅದನ್ನ ಅವರು ಅವತಾರ ಪುರುಷರು, ಅವರಿಗೆಲ್ಲ ಸಿದ್ಧಿ ಇತ್ತು, ಅದಕ್ಕೆ ಮಾಡಿದ್ರು. ಅದು ನಿಜನೂ ಇರಬಹುದು, ಆದ್ರೆ ಅದಷ್ಟೇ ನಿಜ ಅಲ್ಲ. ಅವತಾರ ಪುರುಷರು ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರು. ತಮ್ಮ ಕೈಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ, ಸಾಮಾನ್ಯ ಜನರಿಗೂ ಕೂಡ, ಬರೇ ಶ್ರೀಮಂತರಿಗೆ ಅಥವಾ ವಿದ್ಯಾವಂತರಿಗೆ ಅಷ್ಟೇ ಅಲ್ಲ, ಅವಿದ್ಯಾವಂತರನ್ನ ವಿದ್ಯಾವಂತರನ್ನಾಗಿ ಮಾಡೋದು ಕೂಡ ಅವರ ನಿಯಮ ಆಗಿತ್ತು. ಅಂದ್ರೆ ಸಾಕ್ಷರತೆ ಮತ್ತು ಶಿಕ್ಷಣ ಎರಡು ಗುರಿ. ಬರೀ ಸಾಕ್ಷರರನ್ನಾಗಿ ಮಾಡೋದಲ್ಲ ಶಿಕ್ಷಣ, ಬರೀ ಶಿಕ್ಷಿತರನ್ನಾಗಿ ಮಾಡೋದಲ್ಲ, ಅವರನ್ನ ವಿದ್ಯಾವಂತರನ್ನಾಗಿ ಮಾಡಿ ಕಡೆಗೆ ಆತ್ಮಜ್ಞಾನಿಗಳನ್ನಾಗಿ ಮಾಡುವ ಏನ ಸಂಕಲ್ಪ ಇತ್ತಲ್ಲ, ಅದರಲ್ಲಿ ಗಣಾಚಾರದ ಪಾತ್ರ ಬಹಳ ಮುಖ್ಯವಾದದ್ದು. ಸಾವಿರಾರು ಜನ ಯುವಕರು ಮುಂದೆ ಬಂದ್ರು, ಇಲ್ಲಾಂದ್ರೆ ಇಷ್ಟು ದೊಡ್ಡ ಕೆಲಸವನ್ನ ಯಾರೋ 1 2 ಜನ 3 ಜನ 4 ಜನ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಯುವಕರ ಸಮೂಹ ದಂಡು ದಂಡಾಗಿ ಬಂತು, ದೂರದಿಂದ ಬಂದರು ಮತ್ತು ಬಸವಣ್ಣನವರ ತತ್ವಕ್ಕಾಗಿ, ಬಸವಣ್ಣನವರ ಕಾರ್ಯಕ್ಕಾಗಿ ಜೀವ ಕೊಡ್ಲಿಕ್ಕೆ ಸಿದ್ಧರಾದರು, ಜೀವ ಕೊಟ್ಟರು. ಕಡೆಗೆ ಚನ್ನಬಸವಣ್ಣನಂತಹ ಚಿನ್ಮಯ ಜ್ಞಾನಿ, ಶೂನ್ಯಪೀಠದ 2ನೇ ಅಧ್ಯಕ್ಷ, ಖಡ್ಗ ಹಿಡಿಯುವಂತ ಪ್ರಸಂಗ ಬಂತು ವಚನ ಸಾಹಿತ್ಯದ ರಕ್ಷಣೆಗಾಗಿ. ಅದಕ್ಕೂ ಹಿಂಜರಿಲಿಲ್ಲ ಶರಣರು. ಅಕ್ಕನಾಗಮ್ಮನವರು ಮಹಾಮಾತೆ, ಎಲ್ಲರನ್ನೂ ತನ್ನ ಮಕ್ಕಳಂತೆ ಕಂಡಂತಹ ಮಾತೆ. ಆಕೆ ಕೈಗೂ ಕೂಡ ಖಡ್ಗ ಕೊಡಿಸ್ತು. ಗಣಾಚಾರ ಅನಿವಾರ್ಯ. ಅಂದ್ರೆ ಈ ಪ್ರಪಂಚದ ನಿಯಮಗಳು, ಪ್ರಪಂಚದ ದ್ವೇಷ ಮತ್ತು ಒಳ್ಳೆಯದನ್ನು ನಾಶ ಮಾಡಬೇಕು ಅನ್ನುವಂತ ಒಂದು ದುರುದ್ದೇಶ, ಅದರಿಂದ ಪಾರಾಗೋದಕ್ಕೋಸ್ಕರವಾಗಿ, ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡೋಕ್ಕಾಗಿ ಖಡ್ಗವನ್ನು ಹಿಡಿದ್ರು ಶರಣರು. ಮಡಿವಾಳ ಮಾಚಯ್ಯ, ಅಕ್ಕನಾಗಮ್ಮನವರು, ಚನ್ನಬಸವಣ್ಣನವರು
ಇನ್ನು ಸಾವಿರಾರು ಜನ, ಬರೀ 3 ಜನ ಹಿಡ್ದಿಲ್ಲ, 3 ಜನರ ಚಿತ್ರದಲ್ಲಿ ತೋರಿಸ್ಬೋದು ಹೀಗೆ ಉಳುವಿಗೆ ಹೋಗ್ಬೇಕಾದ್ರೆ. ಆದರೆ ಎಲ್ಲಾ ಶರಣರು 4 ದಿಕ್ಕಲ್ಲಿ 4 ಕಡೆ ಹೋದ್ರು ಅಂತ ಬರ್ತದೆ. ಅಂದ್ರೆ ಕೆಲವರು ಶ್ರೀಶೈಲಕ್ಕೆ ಹೋದ್ರು, ಕೆಲವರು ಸೊಲ್ಲಾಪುರಕ್ಕೆ ಹೋದ್ರು, ಕೆಲವರು ಉಳುವಿಗೆ ಹೋದ್ರು, ಕೆಲವರು ಕೂಡಲ ಸಂಗಮಕ್ಕೂ ಕೂಡ ಹೋಗಿರ್ಬೇಕು. ಕೂಡಲ ಸಂಗಮದ ಕಡೆ ಕಪ್ಪಡಿ ಸಂಗಮ ಅಂತಿದ್ರು ಅವಾಗ, ಆ ಕಡೆಗೆ ಹೋದ್ರು. ಎಲ್ಲೆಲ್ಲಿ ವಚನ ಸಾಹಿತ್ಯವನ್ನ ಉಳಿಸ್ಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಉಳಿಸಿದ್ರು. ಯಾಕಂದ್ರೆ ಈಗಿನ ತರ ಪುಸ್ತಕ ರೂಪದಲ್ಲಿ ಇರ್ತಿರ್ಲಿಲ್ಲ ವಚನ ಸಾಹಿತ್ಯ, ಓಲೆಗರಿಲಿ ಇರ್ತಿತ್ತು. ಬಹಳ ಶ್ರಮ ಆಗ್ತಿತ್ತು ಹೊತ್ಕೊಂಡು ಹೋಗೋದು. ಅಂದ್ರೆ ಕಡಿಮೆ ಹೆಚ್ಚು ಕಟ್ಟುಗಳು, ಓಲೆ ಕಟ್ಟುಗಳು ದಪ್ಪ ದಪ್ಪ ಇರ್ತಿದ್ವು. ಮತ್ತೆ ಈಗಿನ ತರ ಪೇಪರ್ನಲ್ಲಿ ಜಾಸ್ತಿ ಪ್ರಿಂಟ್ ಮಾಡಿ ನಾವೇನು ಪ್ರಿಂಟ್ ಮಾಡ್ಬಿಡ್ತೀವಲ್ಲ ಹಾಗೆ ಪ್ರಿಂಟಿಂಗ್ ಅಲ್ಲ. ಅವಾಗ ಬರಿಬೇಕು, ಕೈಯಲ್ಲಿ ಕೊರಿಬೇಕು, ಆ ಕಡೆ ಈ ಕಡೆ ಕಟ್ಟಿಗೆ ಹಾಕಿ ದಾರ ಹಾಕಿ ಅದನ್ನ ಬಂಧಿಸಿಡ್ಬೇಕು, ಗ್ರಂಥ ಮಾಡಿಡ್ಬೇಕು. ಇದೆಲ್ಲ ಮಾಡ್ಬೇಕಾದ್ರೆ ಶರಣರು ತಮ್ಮ ಜೀವನ ಪಣವಾಗಿಟ್ರು, ಹೋರಾಟ ಮಾಡಿದ್ರು. ಎಷ್ಟೋ ಸಾಹಿತ್ಯ ಹಾಳಾಗಿರೋ ಹೋಗಿರ್ಬೇಕು, ಆದರೆ ಸ್ವಲ್ಪ ಮಟ್ಟಿಗೆ ನಮಗೆ ಉಳ್ಕೊಂಡಿದೆ. ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿದೆ ಅಂತ ಆ ಉಳ್ಕೊಂಡಿರುವ ಸಾಹಿತ್ಯವನ್ನೇ ನಾವು ಜೀವನದಲ್ಲಿ ನಿಜವಾಗಿ ಅಳವಡಿಸ್ಕೊಂಡಿದ್ದೆ ಆದರೆ ನಮ್ಮ ಮನಸ್ಸನ್ನ ಕೈಲಾಸ ಮಾಡ್ಕೋಬೇಕು. ಮೊದಲು ಕೈಲಾಸ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಸೃಷ್ಟಿಯಾಗಬೇಕು. ಆಮೇಲೆ ಎಲ್ಲ ಕಡೆ ಸೃಷ್ಟಿ ಆಗತ್ತೆ, ಅದು ಎಲ್ಲ ಕಡೆ ಆಗತ್ತೆ. ನಮ್ಮ ಮನಸ್ಸಿನಲ್ಲೇ ಕೈಲಾಸ ಇಲ್ಲದೆ ಹೋದ್ರೆ ಏನ್ ಮಾಡಕ್ಕಾಗತ್ತೆ, ಏನನ್ನು ಸಾಧಿಸಕ್ಕಾಗತ್ತೆ? ಆ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚರವಾಗಿರ್ಬೇಕು. ಆ ಗಣಾಚಾರ ತತ್ವವನ್ನ ನಾವು ಕೂಡ ಅಳವಡಿಸ್ಕೋಬೇಕು. ನಾವು ಅಳವಡಿಸ್ಕೊಳ್ಬೇಕು. ಮೊದಲು ನಮ್ಮನ್ನೇ ನಾವು ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥದ್ದು. ನಮ್ಮಲ್ಲಿ ಏನಿದೆ, ದುಶ್ಚಟ ಇದೆಯಾ, ದುರ್ಗುಣ ಇದೆಯಾ, ಆಲಸ್ಯ ಇದೆಯಾ, ದುರಾಶೆ ಇದೆಯಾ, ಗುರುತಿಸ್ಕೋಬೇಕು. ಸಿನಿಕತೆ ಇದೆಯಾ, ಉಡಾಫೆತನ ಇದೆಯಾ, ಇವುಗಳನ್ನು ಗುರುತಿಸ್ಕೊಂಡು ಆಚೆ ಹಾಕುವ ಪ್ರಯತ್ನವೇ ಗಣಾಚಾರ. ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೊಂಡ್ಮೇಲೆ ಸಂಸ್ಥೆಯನ್ನ, ಮಠಗಳನ್ನ, ಕಡೆಗೆ ಸಮಾಜ. ಶರಣರು ತಮ್ಮನ್ನು ತಾವು ಸುಧಾರಿಸ್ಕೊಂಡಿದ್ರು, ತಮ್ಮನ್ನು ತಾವು ಅವರು ಸುಧಾರಿಸ್ಕೊಂಡೇ ಸಮಾಜದ ಸುಧಾರಣೆ ನಿಂತ್ಕೊಂಡಿದ್ದು. ಇದು ಗಣಾಚಾರ ತತ್ವ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.